ತಾಂಡವದಲ್ಲಿ 6 ಬಗೆಗಳಿದ್ರು ನಿತ್ಯವೂ ಮಾಡುವುದು ಹಾಸ್ಯ ತಾಂಡವ ಅಥವಾ ಆನಂದ ತಾಂಡವ. ಅದರಲ್ಲಿ ನಾನು ಮೈಮರೆತಿರುವ ಕಾಲಕ್ಕೆ ಮುಕ್ತಾಯದ ಹಂತದಲ್ಲಿರುವ ಸಂದರ್ಭ ಹರಹರ ಶಂಭೋ ಮಹಾದೇವ. ಇಲ್ಲಿ ಶಂಭು ಶಂಭು ಹೇಳಿದ್ರೆ ಮತ್ತೇನು ಹೇಳುವುದು? ಅದಕ್ಕೆ ಪ್ರಧಾನವಾಗಿ ಬಿದ್ದಿದ್ದು. ಹಾಗಾದ್ರೆ ಶಂಭೋ ಮಹಾದೇವ ಎಂಬುದಾಗಿ ಕೂಗುತ್ತಾ ಅಲ್ಲ ಸ್ಮರಿಸುತ್ತ ಗಿರಿಯನ್ನ ಏರಿ ಬರ್ತಾ ಇದ್ದರು ನೀವು. ನಿಜ. ನಾನು ಒಮ್ಮೆ ಗಿರಿಯ ಮೇಲಿಂದ ಕೆಳಗೆ ನೋಡಿದೆ ಯಾರು ಬರುವವರು ಅಂತ. ಮೊದಲಾಗಿ ಕಂಡಿದ್ದು ನಿಮ್ಮ ತಲೆ, ಆಮೇಲೆ ಅರ್ಥ ಆಯ್ತು ಏನು ಬರ್ತಾ ಇದ್ದವರಿಗೆ ತಲೆ ಉಂಟು ಅಂತ. ಕಾರಣ ಏನು? ಏನು ಕಾರಣ? ಕೈಲಾಸದಲ್ಲಿ ನನ್ನನ್ನು ಸೇರುವುದಕ್ಕೆ ಬರಬೇಕಾದವರಿಗೆ ತಲೆ ಇರಬೇಕು ಅಂತಿಲ್ಲ, ಗುಣ ಹೊಂದಿದ್ರೆ ಸಾಕಾಗ್ತದೆ. ಭೂತ ಪ್ರೇತಾದಿಗಳು ನನ್ನೊಟ್ಟಿಗೆ ಇರುವುದಲ್ವೇ, ಅವರಿಗೇನು ತಲೆ ಉಂಟ, ಆಕಾರ ಉಂಟ, ಆದ್ರೆ ಸಾರ್ಥಕತೆ ಉಂಟು ಅವರಿಗೆ. ಅದೇ ರೀತಿಯಾಗಿ ಸಾರ್ಥಕತೆಯನ್ನು ಕಾಣುವುದಕ್ಕೆ ಬಂದವರು ಯಾರು ಎಂಬುದಾಗಿ ನೋಡಿದ್ರೆ 3 ಲೋಕಾಧ್ಯಕ್ಷ ದೇವೇಂದ್ರ ಕೇವಲ ಒಬ್ಬನೇ ಬಂದಿದ್ದಲ್ಲ, ಇಲ್ಲ ಬರುವ ಕಾಲಕ್ಕೆ 33 ಕೋಟಿ ದೇವತೆಗಳನ್ನ ಕೂಡಿಕೊಂಡು ಬಂದವ ನೀನು. ಹೌದು ದೇವರೇ. ಹಾಗಾದ್ರೆ ಏನು ಬಂದುದಯ್ಯ? ನಿರ್ಜರರಾಯ ಬಂದವನೇ ಅಲ್ಲ ಅಂತಲ್ಲ, ಮತ್ತೆ ಈ ಮೊದಲು ಸಾಕಷ್ಟು ಬಾರಿ ನೀವು ಬಂದವನಾಗಿದ್ರು. ಬರುವ ಸಂದರ್ಭ ಹೇಗಿತ್ತು? ಹೇಗಿತ್ತು? ತುರುಳರ ಮಾಯ
ಹಿಂದೆ ಬಂದಿದ್ದುಂಟು ನೀವು. ಹೇಗೆ ಹೇಗೆ ದುರುಳ ದಾನವರ ಆಕ್ರಮಣವಾದಾಗ ಭಯಗೊಂಡು ಓಡೋಡಿ ಬಂದವರಲ್ವೇ ನೀವು? ಹೌದು ದೇವರು. ಶಿವನೇ ರಕ್ಷಿಸು ಎಂಬುದಾಗಿ ಕೇಳಿಕೊಂಡಿದ್ದೆ. ಇಂದು ಹಾಗೆ ಬಂದಿದ್ದೋ ಹೇಗೆ? ಅಲ್ಲ, ಮುಖದಲ್ಲಿ ಸುಖ ಉಂಟು, ಸುಮನಸರು ಅಂತ ಇವತ್ತು ಹೇಳ್ಬೋದು ಧಾರಾಳವಾಗಿ. ಖಂಡಿತ. ಹಾಗಾದ್ರೆ ಮೈತ್ರಿಯಿಂದ ಒಂದಾಗಿ ಬಂದ್ರಲ್ಲ, ಯಾಕಾಗಿ ಬಂದಿದ್ದು? ಓ ಶಿವನೇ, ಯೋಮಕೇಶನೆ ಕೇಳು ಬಿನ್ನಪವ, ಯೋಮಕೇಶನೆ ಕೇಳು ಬಿನ್ನಪವ, ಶಂಕರ ಸದಾಶಿವ ಕಾಮ ಪಿತಸಗ ಬೇಳೆ ಮನದೊಲವ, ಶಂಕರ ಸದಾಶಿವ ಕಾಮ ಪಿತಸಗ ಬೇಳೆ ಮನದೊಲವ, ಸ್ವಾಮಿ ನಿಮ್ಮಯ ಕರುಣೆಯಿಂದಲೇ ಯಾಮಿನಿ ಜನರುಗಳ ಭಯ, ನಿರ್ನಾಮವಾದುದು ನಿರುಪದ್ದಿವಿಯ ಸ್ತೋಮನಿನ್ನಾಜ್ಞೆಯಲ್ಲಿ ಮೆರೆಯುವುದು. ಯೋಮಕೇಶನೆ ಕೇಳು ಬಿನ್ನಪವ. ಓ ಶಿವನೇ, ಹೇಳು ದೇವೇಶ. ಹರ ಹರ ಶಂಭೋ ಮಹಾದೇವ. ಶುಭವಾಗಲಿ. ಏನು ಅಂತ ಹೇಳಿದ್ದೇನೆ ನಾನು? ದೇವರೇ, ಓ, ವ್ಯಕ್ತಿಯ ಬದುಕಿನಲ್ಲಿ ಸತ್ಯವೇ ಶಿವ, ಶಿವನೇ ಸತ್ಯ, ಸತ್ಯಂ ಶಿವಂ ಸುಂದರಂ. ಹೀಗೆ ಯಾರು ಭಾವಿಸುತ್ತಾರೋ ಅಂತವನ ಬದುಕು ಬಂಗಾರವಾಗುತ್ತದೆ, ಸುಂದರವಾಗುತ್ತದೆ. ಮಂಗಳಕಾರಕ ಎಂಬ ಕಾರಣಕ್ಕಾಗಿ ಶಿವ ಅಲ್ಲವೇ? ಶುಭವನ್ನು ಉಂಟು ಮಾಡುವ ಎಂಬ ಕಾರಣಕ್ಕಾಗಿ ಶಂಕರ. ಹೀಗೆ ಕೊಂಡಾಡುವುದಲ್ಲದೆ ಅಲ್ಲವೇ ದೇವರೇ? ಹಾ. ಹಾಗಂತ ಈ ದಿವಸ ತುರುಳರ ಭಯ ನಮ್ಮ ಪಾಲಿಗೆ ಬರಲೇ ಇಲ್ಲ. ಆಮೇ ಜನರ ಭಯ ಇಲ್ಲ. ಖಂಡಿತ ಇಲ್ಲವೇ ಇಲ್ಲ. ತಮ್ಮ ಆಶೀರ್ವಾದ ಇರುವ ತನಕ ನಮ್ಮ ಬದುಕಿನಲ್ಲಿ ನಾವು ಯಾವತ್ತೂ ಸುಖ ಸುಪ್ಪತ್ತಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕತ್ತಲು ಬೆಳಕು ಪ್ರಪಂಚದಲ್ಲಿ ಇರಲೇಬೇಕು. ಆದರೆ ಈ ಹಿಂದೆ ಕಷ್ಟ ಕಾಲ ಬಂದಾಗ ದಾನವರಿಂದ ಓಡೋಡಿ ಬಂದದ್ದುಂಟು. ಭಗವಂತ, ನಮ್ಮನ್ನು ನೀವೇ ಕಾಪಾಡಬೇಕು ಎಂಬುದಾಗಿ. ಕೇವಲ ನಿನ್ನಲ್ಲಿರುವ ಸಿಹಿಯಷ್ಟೇ ಕಾರಣ ಅಲ್ಲ ಅದಕ್ಕೆ. ನಾವು ಕೊಟ್ಟಂತ ವರವು ನಿನಗೆ ಖಾರವಾದ ಕಾರಣಕ್ಕಾಗಿ ಬಂದಿದ್ದಾರೆ. ನಾನು ಓಡಿ ಬಂದದ್ದು ಹೌದು. ಹೌದು. ಅವರನ್ನು ನಿಗ್ರಹಿಸಿದ್ದೀರಾ ನೀವು. ಮತ್ತೆ ಕಳೆದುಕೊಂಡಂತ ಸುಖಗಳನ್ನ ಮತ್ತೆ ನಾವು ಪುನಃ ಪಡೆದುಕೊಂಡು ಬಂದಿದ್ದೇವೆ. ಹಾಗಂತ ದೇವತೆಗಳು ಕಷ್ಟ ಕಾಲ ಮಾತ್ರ ಬಂದಾಗ ದೇವರನ್ನು ಕಾಣುವುದು ಮಾತ್ರ ಅಲ್ವೇ ಅಲ್ಲ, ಸುಖದಲ್ಲಿರುವಾಗಲೂ ನಾವು ನಿಮ್ಮನ್ನು ಕಾಣಬೇಕು. ಹಾಗಾಗಿ ನಾವೆಲ್ಲರನ್ನ ಒಟ್ಟುಗೂಡಿಸಿಕೊಂಡು ಇಲ್ಲಿಗೆ ಧಾವಿಸಿ ಬಂದಿದ್ದೇನೆ. ಯಾಕೆ ಯಾಕೆ? ದೇವರೇ, ತಮ್ಮನ್ನ ಸ್ವರ್ಗಕ್ಕಾಗಿ ಕರೆದುಕೊಂಡು ಹೋಗಬೇಕು, ತಮ್ಮ ಪವಿತ್ರವಾದಂತಹ ಪಾದವನ್ನ ಪೂಜಿಸಬೇಕು, ಆಶೀರ್ವಾದವನ್ನು ಪಡಿಬೇಕು. ಇದೇ ನಮ್ಮ ಅಭಿಲಾಷೆಯಾಗಿದೆ. ಹಾಗಾಗಿ ಶಿವ ಪಾರ್ವತಿಯರು ನಮ್ಮ ಸ್ವರ್ಗಕ್ಕಾಗಿ ಬರಬೇಕು, ನಮ್ಮನ್ನು ಆಶೀರ್ವದಿಸಬೇಕು ಅಂತ ಬೇಡಿಕೊಳ್ತಾ ಇದ್ದೇನೆ. ದೇವರೇ, ಬೇಡಿಕೊಳ್ತಾ ಇದ್ದೇವೆ. ಎಂದು ಮಣಿದ ಪುರಂದರನ ಎಂದು ಮಣಿದ ಪುರಂದರನ ಆನಂದದೇವ ತಳ್ಗಿಸಿ ಸದಾ ಶಿವ ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ, ನಾನಿಂದು ಮೆಚ್ಚಿದೆ ನಿನ್ನ ಭಕ್ತಿಗೆ, ಚಂದವಾಯ್ತು ನಾನಿಂದು ಮೆಚ್ಚಿದೆ ನಿನ್ನ ಭಕ್ತಿಗೆ, ಚಂದವಾಯ್ತು ದೇವೇಶ, ಭಗವಂತ, ಸಂತೋಷವಾಯ್ತು ನನಗೆ. ಅಷ್ಟೇ ಅಲ್ಲ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನನ್ನನ್ನ ದೇವಲೋಕದವರೆಗಾಗಿ ಕರೆದುಕೊಂಡು ಹೋಗಿ ಪೂಜೆ ಮಾಡುವ ಬಯಕೆ ನಿಮ್ಮದು. ಆ ಬಯಕೆ ಉಂಟಾಗಿದೆ. ಬರಬೇಕು, ತಪ್ಪದೇ ಬರಲೇಬೇಕು. ಬರ್ತೇನೆ. ಆದ್ರೆ ಈಗಲ್ಲ, ಈಗ
ಇದು ಕಾರ್ತೀಕ ಮಾಸ ಅಲ್ವೇ? ಹ, ಹ. ಕಾರ್ತೀಕ ಮಾಸ ಅಂದ್ರೆ ದೇವರಿಗೆ ಪ್ರಿಯವಾದ ಮಾಸ, ಆ, ಅದು ಬೆಳಕಿನ ಮಾಸವೋದು. ಆ, ಈ ಕಾರ್ತೀಕ ಮಾಸದಲ್ಲಿ ಹ್ಮ್, ಮಹಾದೇವನನ್ನ ಕಾಣುವುದಕ್ಕೆ ಬೇಕಾಗಿ ಆ, ಎಷ್ಟೋ ಭಕ್ತರು ಗಿರಿಯೇರಿ ಬರ್ತಾರೆ. ಹ್ಮ್, ಆ ಕಾಲಕ್ಕೆ ನಾನಿಲ್ಲದೆ ಇಲ್ಲಿ ಇಲ್ಲದೆ ಹ್ಮ್, ನಿಮ್ಮಲ್ಲಿಗೆ ಬಂದ್ರೆ ಆ, ಭಕ್ತರಿಗೆ ನಾನು ಕರುಣೆ ತೋರುವುದು ಹೇಗೆ, ಅಭಯ ಕೊಡುವುದು ಹೇಗೆ? ಆ ಭಕ್ತರಿಗೆ ತಮ್ಮ ದರ್ಶನ ಆಗಲೇಬೇಕು. ಹೌದು. ಹಾಗಾಗಿ ಆ, ಕಾರ್ತೀಕ ಮಾಸವನ್ನು ಉತ್ತರಿಸಿ ಹ್ಮ್, ಆ ಬಳಿಕ ದೇವಲೋಕಕ್ಕಾಗಿ ನಾನು ಬಂದೇ ಬರ್ತೇನೆ. ನಿರೀಕ್ಷೆಗೆ ಬಗ್ಗೆ ಒಟ್ಟಾಗಿ ಬರಬೇಕು. ಸಪತ್ನಿಕನಾಗಿಯೇ ನಾನು ಬರ್ತೇನೆ. ನಿಮ್ಮ ಬಲಗರಕ್ಕಲ್ಲಿಯೇ ನಾವು ಇರುತ್ತೇವೆ. ಆಯ್ತು, ಎಲ್ಲರೂ ಹರ ಹರ ಶಂಭೋ ಮಹಾದೇವ.